ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 23 ಯನ್ನ ಗಮನಿಸಿ. ಕೆಳಗಿನ ಪ್ರಕ್ರಿಯೆಗಳಲ್ಲಿ ಬಳಸುವ ಲವಣಗಳ ಹೆಸರನ್ನು ತಿಳಿಸಿ. ಒಂದನೆಯದು, ನೀರಿನ ಶಾಶ್ವತ ಗಡಸುತನವನ್ನು ತೆಗೆದು ಹಾಕುವುದು. ಇಲ್ಲಿ ನೀರು ಮೆದು ನೀರು ಮತ್ತು ಗಡಸು ನೀರು ಅಂತ ಕೇಳಿರ್ತೀರಿ ಅಲ್ವಾ. ಈ ಗಡಸುತನದಲ್ಲಿ 2 ವಿಧ ಇರ್ತದೆ. ಒಂದು ಶಾಶ್ವತ ಗಡಸು ನೀರು, ಇನ್ನೊಂದು ಟೆಂಪರರಿ ತಾತ್ಕಾಲಿಕ ಗಡಸುತನ. ಈ ಗಡಸುತನ ಯಾಕೆ ಉಂಟಾಗ್ತದೆ ನೀರಿಗೆ ಅಂದ್ರೆ, ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಹಾಗೂ ಮೆಗ್ನೀಷಿಯಂನ ಸಲ್ಫೇಟ್, ಕ್ಲೋರೈಡ್ಗಳು ಹಾಗೆ ಕಾರ್ಬೋನೇಟ್ಗಳು ವಿಲೀನವಾಗಿರ್ತವೆ. ಈ ಕಾರಣದಿಂದ ನೀರಿನ ಗಡಸುತನ ಉಂಟಾಗುತ್ತೆ. ಆದ್ರೆ ತಾತ್ಕಾಲಿಕ ಗಡಸುತನವನ್ನ ನಾವು ನೀರನ್ನ ಬಾಯ್ಲ್ ಮಾಡುವುದ್ರ ಮೂಲಕ, ಕುದಿಸುವುದರ ಮೂಲಕ ಕಡಿಮೆ ಮಾಡಬಹುದು. ಆದ್ರೆ ಶಾಶ್ವತ ಗಡಸುತನವನ್ನ ನಾವು ಬರೀ ಕುದಿಸುವಿಕೆಯ ಮೂಲಕ ಕಡಿಮೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸೋಡಿಯಂ ಕಾರ್ಬೋನೇಟ್ Na2CO3, ಇಲ್ಲಿ Na2CO3 ವಾಷಿಂಗ್ ಸೋಡಾವನ್ನ ನೀರಿನ ಶಾಶ್ವತ ಗಡಸುತನವನ್ನ ತೆಗೆದು ಹಾಕ್ಲಿಕ್ಕೆ ಉಪಯೋಗಿಸ್ತಾರೆ. ಸೋಡಿಯಂ Na2CO3 ಇದನ್ನ ನೀರಿನ ಶಾಶ್ವತ ಗಡಸುತನವನ್ನ ತೆಗೆದು ಹಾಕ್ಲಿಕ್ಕೆ ಉಪಯೋಗಿಸ್ತಾರೆ. ಸಾಮಾನ್ಯವಾಗಿ ಮ್ಯಾಗ್ನೀಷಿಯಂನ ಸಲ್ಫೇಟ್ ಮತ್ತೆ ಕ್ಲೋರೈಡ್ಗಳು ಅಥವಾ ಕ್ಯಾಲ್ಸಿಯಂನ ಸಲ್ಫೇಟ್ ಮತ್ತೆ ಕ್ಲೋರೈಡ್ಗಳಿಂದ ನೀರಿನ ಶಾಶ್ವತ ಗಡಸುತನ ಉಂಟಾಗುತ್ತೆ. ಎರಡನೆಯದು, ಕಾಗದದ ಕಾರ್ಖಾನೆಗಳಲ್ಲಿ ತಿರುಳನ್ನು ಚೆಲುವೆ ಮಾಡುವುದು. ಇಲ್ಲಿ ಕಾಗದದ ಕಾರ್ಖಾನೆಗಳಲ್ಲಿ ಮರದ ತಿರುಳನ್ನ ಚೆಲುವೆ ಮಾಡ್ಲಿಕ್ಕೆ ಬಳಸುವಂತದ್ದು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ CaOCl2, ಬ್ಲೀಚಿಂಗ್ ಪೌಡರ್, ಚೆಲುವೆ ಪುಡಿ ಅಂತ ಹೇಳ್ತೀವಲ್ಲ, ಅದು ಕಾರ್ಖಾನೆಗಳಲ್ಲಿ ಮರದ ತಿರುಳನ್ನ ಚೆಲುವೆ ಮಾಡ್ಲಿಕ್ಕೆ ಬಳಸುವಂತದ್ದು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ CaOCl2 ಅಥವಾ ಬ್ಲೀಚಿಂಗ್ ಪೌಡರ್, ಚೆಲುವೆ ಪುಡಿ. ಕಾಗದದ ಕಾರ್ಖಾನೆಗಳಲ್ಲಿ ಮಾತ್ರ ಅಲ್ಲ, ಇದನ್ನ ಬಟ್ಟೆಯ ಕಾರ್ಖಾನೆಗಳಲ್ಲೂ ಉಪಯೋಗಿಸ್ತಾರೆ, ಲಾಂಡ್ರಿಗಳಲ್ಲೂ ಉಪಯೋಗಿಸ್ತಾರೆ. ಹಾಗೆ ಕುಡಿಯುವ ನೀರನ್ನ ಕ್ರಿಮಿಮುಕ್ತ ಮಾಡುವಲ್ಲಿ ಕೂಡ ಬ್ಲೀಚಿಂಗ್ ಪೌಡರ್ ಅನ್ನ ಅಥವಾ ಚೆಲುವೆ ಪುಡಿಯನ್ನ ಉಪಯೋಗಿಸ್ತಾರೆ. ಹಾಗಾಗಿ ಎರಡನೇ ಪ್ರಶ್ನೆಗೆ ಉತ್ತರ ಬ್ಲೀಚಿಂಗ್ ಪೌಡರ್. ಥ್ಯಾಂಕ್ ಯು.